ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ನಾವು ಪರಮಪೂಜ್ಯರಾದಂತಹ ಉತ್ತರಾದಿ ಮಠದ ಆಗಿನ ಪೀಠಾಧಿಪತಿಗಳಾದಂತಹ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಸ್ವೋತ್ತಮ ಸನ್ಯಾಸಿಗಳಾದಂತಹ ಸತ್ಯಧರ್ಮ ತೀರ್ಥರು, ಪೂಜ್ಯರಾದ ಸತ್ಯಧರ್ಮ ತೀರ್ಥರು ತಮ್ಮ ವಾದಿರಾಜ ಪಂಚಕದಲ್ಲಿ ವಾದಿರಾಜರನ್ನು ಅಸಮಾಸಮ ಎಂದು ಕರೆದಿದ್ದಾರೆ. ರಾಜ ರುಜುಗಳು ಎಂದು ವಾಯುಪಟ್ಟಕ್ಕೆ ಬರುವರು ಎಂಬ ಸಾಕಷ್ಟು ಪ್ರಮಾಣಗಳನ್ನು ಸತ್ಯಧರ್ಮರು ಹೇಳಿದ ವಿಚಾರವನ್ನು ನಾವು ತಿಳಿದಿದ್ದೆವು. ಇಂದಿನ ಸಂಚಿಕೆಯಲ್ಲಿ ರುಜುಗಣಸ್ಥರಾದಂಥ ಲಾತವ್ಯ ಚಕ್ರವರ್ತಿಗಳಾದಂಥ ವಾದಿರಾಜರು ಅವರ ದಿವ್ಯ ಸಾಮರ್ಥ್ಯದಿಂದ ಒಂದು ಹೆಣ್ಣನ್ನು ಗಂಡು ಮಾಡಿದ ವಿಚಾರದ ಒಂದು ಕುರಿತು ತಿಳಿಯೋಣ. ಬಹಳ ಸ್ವಾರಸ್ಯಕರವಾದಂಥ ವಿಚಾರ ಇದು. ರಾಜರ ಮಹತ್ವ ಎಂಥದ್ದು ಎಂಬುದನ್ನು ಅವರ ಸ್ವಪ್ನವೃಂದಾವನಾಖ್ಯಾನದಲ್ಲೇ ಹೇಳಿದ್ದಾರೆ. ಈ ಸನ್ನಿವೇಶವನ್ನು ನಾವು ತಿಳಿಯೋಣ. ಭಾಗವತದ ನವಮಸ್ಕಂದದಲ್ಲಿ ವೈವಸ್ವತ ಮನುವಿನ ವಂಶವನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಮೊದಲಿಗೆ ವೈವಸ್ವತ ಮನು ಮಿತ್ರಾವರುಣ ಎಂಬ ಇಷ್ಟಿಯನ್ನು, ಒಂದು ಯಾಗವನ್ನು ಪುತ್ರಾಪೇಕ್ಷೆಯಿಂದ ವಶಿಷ್ಠರಿಂದ ಮಾಡಿಸಿದ. ಹೀಗೆ ಹೋಮ ನಡೆಸುವ ಕಾಲದಲ್ಲಿ ಆ ಮನುವಿನ ಹೆಂಡತಿ ಏಕಾಂತದಲ್ಲಿ ಹೋತೃಗಳ ಬಳಿ ಬಂದು, ನನಗೆ ಹೆಣ್ಣು ಮಗು ಆಗುವಂತೆ ಮಂತ್ರವ್ಯತ್ಯಾಸ ಮಾಡಿಬಿಡಿ ಅಂತ ಕೇಳಿಕೊಂಡಳು. ಅದರಂತೆ ಹೋಮಿಸಲು ಅಗ್ನಿಕುಂಡದಿಂದ ಇಳ ಎಂಬ ಹೆಣ್ಣು ಮಗು ಹುಟ್ಟಿತು. ಆಗ ಮನು ವೈವಸ್ವತ ಮನು ವಶಿಷ್ಠರನ್ನು ಕುರಿತು ಸಮಾಧಾನದಿಂದ ಮತ್ತೆ ಗಂಡನ್ನಾಗಿ ಮಾಡುವಂತೆ, ಆ ಹೆಣ್ಣನ್ನು ಗಂಡನ್ನಾಗಿ ಮಾಡುವಂತೆ ಪ್ರಾರ್ಥಿಸಿದ. ಶಾಸ್ತ್ರದಲ್ಲಿ ಗಂಡು ಜೀವಿಗೆ ಹೆಣ್ಣು ಶರೀರ ಬರಲು ಸಾಧ್ಯವಿದೆ, ಆದರೆ ಹೆಣ್ಣು ಜೀವಿಗೆ ಗಂಡು ಶರೀರ ಸರ್ವಥಾ ಬರುವುದಿಲ್ಲ. ಇದು ಶಾಸ್ತ್ರಸಮ್ಮತ. ಶ್ರೀಮದಾಚಾರ್ಯರು ಇದನ್ನೇ ತಾತ್ಪರ್ಯದಲ್ಲಿ ನಿರ್ಣಯ ಮಾಡಿದ್ದಾರೆ. ಆದರೆ ಅದೇ ಶರೀರದಲ್ಲಿ ಹೆಣ್ಣಿನ ಜೊತೆ ಮತ್ತೊಂದು ಗಂಡು ಜೀವ ಇದ್ದಲ್ಲಿ ಪುರುಷ ಶರೀರ ಬರಲು ಸಾಧ್ಯವಿದೆ ಎಂದು ಶಾಸ್ತ್ರಸಮ್ಮತವಿದೆ. ಪ್ರಾಕೃತದಲ್ಲಿ ರಾಜನ ಕೋರಿಕೆ ಮೇರೆಗೆ ವಶಿಷ್ಠರು ಭಗವಂತನನ್ನು ಪ್ರಾರ್ಥಿಸಲು ಅಚಿಂತ್ಯಾದ್ಭುತ ಮಹಿಮನಾದ ಶ್ರೀಹರಿ ಆ ಇಳೆ ಎಂಬ ಹೆಣ್ಣು ಸುದ್ಯಮ್ನಾಗಿ ಪುರುಷ ಶರೀರವನ್ನು ಮಾಡಿದ ಭಗವಂತ. ಆ ಸುಬ್ದ್ಯಮ್ನಾದರೋ ಒಮ್ಮೆ ಬೇಟೆಗೆಂದು ಹೊರಟಾಗ ಇಳಾವೃತ ಖಂಡದಲ್ಲಿ ಪ್ರವೇಶ ಮಾಡಿಬಿಟ್ಟ. ಆ ಇಳಾವೃತ ಖಂಡವೋ ಕೇವಲ ರುದ್ರದೇವರು ಪಾರ್ವತಿ ಇಬ್ಬರ ವಿಹಾರಕ್ಕೆ ಮಾಡಿಕೊಂಡಂಥ ಒಂದು ಖಂಡ. ಅದು ಅಲ್ಲಿ ಬೇರೆ ಯಾವ ಪುರುಷರಿಗೂ ಪ್ರವೇಶವಿಲ್ಲ. ಅಲ್ಲಿ ಆ ನಿರ್ಬಂಧವನ್ನು ಮೀರಿ ಅಲ್ಲಿ ಯಾರಾದರೂ ಪುರುಷರು ಪ್ರವೇಶ ಮಾಡಿದರೆ, ಅಕಸ್ಮಾತ್ ಮಾಡಿದರೆ, ಗೊತ್ತಿಲ್ಲದೆ ಮಾಡಿದರೂ ಕೂಡ ಆ ಪುರುಷ ಶರೀರ ಸ್ತ್ರೀ ಶರೀರವಾಗಿ ಮಾರ್ಪಾಟಾಗುವಂತಹ ಒಂದು ಶಾಪ ಅದರಲ್ಲಿತ್ತು. ಆ ಶಾಪ ಕ್ರಮದಂತೆ ಸುದ್ಯಮ್ನ ರಾಜ ಪ್ರವೇಶಿಸಿದ. ಮರುಕ್ಷಣದಲ್ಲಿ ಕುದುರೆ ಸೇರಿ ಅವನು ಕೂಡ ಹೆಣ್ಣಾಗಿ ಬಿಟ್ಟ. ಹೀಗೆ ಹೆಣ್ಣಾಗಿದ್ದ ಸುದ್ಯಮ್ನನು ಚಂದ್ರಪುತ್ರನಾದ ಬುಧದೇವತೆಯ ಸಮಾಗಮದಿಂದ ಪುರೂರವನೆಂಬ ಗಂಡು ಕೂಸನ್ನೂ ಹಡೆದು ಬಿಟ್ಟ. ಆದರೆ ತನಗೆ ಪುರುಷ ಶರೀರ ಅಪೇಕ್ಷಿಸಿ ಮತ್ತೆ ವಶಿಷ್ಠರನ್ನು ಪ್ರಾರ್ಥಿಸಿದ. ಪಾಪ ವಶಿಷ್ಠರಾದರೂ ಮತ್ತೆ ರುದ್ರದೇವರನ್ನು ಮೊದಲಿನ ದೇಹಕ್ಕೆ, ಪುರುಷ ಶರೀರ ದೇಹಕ್ಕೆ ರುದ್ರದೇವರಲ್ಲಿ ಪ್ರಾರ್ಥಿಸಿದರು. ಶಾಪ ಕೊಡುವ ದೇವತೆಗೆ ಶಾಪ ಕೊಡುವ ಸಾಮರ್ಥ್ಯ ಮಾತ್ರ ಇರುತ್ತೆ. ಅದರಂತೆ ರುದ್ರದೇವರು 1 ತಿಂಗಳು ಗಂಡು ಶರೀರ, 1 ತಿಂಗಳು ಸ್ತ್ರೀ ಶರೀರ ಬರುವಂತೆ ಅನುಗ್ರಹಿಸಿಬಿಟ್ರು. ತಮ್ಮ ಶಾಪವು ವ್ಯರ್ಥವಾಗದಂತೆಯೂ ವಶಿಷ್ಠರ ಕೋರಿಕೆಯೂ ಮನ್ನಣೆ ಕೊಟ್ಟಂತೆ ಉಭಯ ವಿಧಿ ಕ್ರಮವನ್ನು ರುದ್ರದೇವರು ಅನುಸರಿಸಿ ವರವನ್ನು ಕೊಟ್ಟುಬಿಟ್ರು. ಸುದ್ಯುಮ್ನಾದರೂ ಕೆಲವು ಕಾಲ ರಾಜ್ಯವಾಳಿ ನಂತರ ಭೂವೈರಾಗ್ಯದಿಂದ ಮಗನಿಗೆ ಪಟ್ಟ ಕಟ್ಟಿ ತಪಸ್ಸಿಗೆ ವನವನ್ನು ಪ್ರವೇಶ ಮಾಡಿಬಿಟ್ಟ. ಈ ಕಥೆಯನ್ನು ನಾವು ನವಮಸ್ಕಂದದ ಭಾಗವತದ ನವಮಸ್ಕಂದದಲ್ಲಿ ಕೇಳಿದ್ದೇವೆ. ಪ್ರಾಕೃತದಲ್ಲಿ ಆದಿರಾಜರು ತಮ್ಮ ಆಖ್ಯಾನ ಗ್ರಂಥದಲ್ಲಿ ಇಂಥ ಒಂದು ಪ್ರಕರಣವನ್ನು ವಿವರಿಸಿದ್ದಾರೆ. ರಾಜರ ಭಕ್ತರ ಗುಂಪಿಗೆ ಸೇರಿದ ಒಬ್ಬರು ಶೇಷಾಚಾರ್ಯರು
ಮತ್ತು ಅವರ ಹೆಂಡತಿ ಗರ್ಭಿಣಿಯಾಗಿದ್ದಾಗ ಆ ಗರ್ಭದಲ್ಲಿ ಹೆಣ್ಣು ಕೂಸಿತ್ತು. ಆದರೆ ಅವರು ರಾಜರನ್ನು ಗಂಡು ಮಗುವಿಗಾಗಿ ಪ್ರಾರ್ಥಿಸಿದ್ದರು. ರಾಜರು ಅವರಿಗೆ ಗಂಡಾಗುವಂತೆ ಅನುಗ್ರಹಿಸಲು ತಾವೇ ಆ ಗರ್ಭವನ್ನು ಪ್ರವೇಶಿಸಿ ಬೇರೆ ಗಂಡು ಜೀವವನ್ನು ಅಲ್ಲಿಟ್ಟು ಪುರುಷ ಶರೀರವಾಗುವಂತೆ ಮಾಡಿದರು. ಇದನ್ನೇ ರಾಜರು ತವೋತ್ತಮ ಸತೀ ಸೂತಕಕಾಲೇ ಚಿತ್ರಂ ಕೃತಂ ಮಯ ಪೂರ್ವೋಕ್ತವಾಕ್ಯ ಸಾರ್ಥ್ಯರ್ಥಂ ಸಾ ಪುತ್ರಿ ಪುತ್ರಕಃ ಕೃತಃ ಅಂಶೇನ ಪುಂಸ್ತಸಿದ್ಧ್ಯರ್ಥಂ ಅಹಮೇವ ಸಹಾಸುಭಿಃ ಪ್ರವಿಷ್ಟ ಪ್ರತಿರುದ್ಧಂ ತು ವಿಕೃಷ್ಠೆ ಚಾಪ್ಯಮರ್ಷಿತಃ ತತ್ಕಾಲೇ ತಚ್ಚರೀರೇ ತು ಹ್ಯಮೇವ ಪ್ರವಿಷ್ಟವಾನ್ ಪುನರ್ಜೀವಾಂತರಸ್ತರಸ್ಮಿನ್ ಮತ್ಸ್ಥಾನೆ ಸ್ಥಾಪಿತಸ್ತ್ವಹೋ ಎಂಬ ಮಾತನ್ನು ವಾದಿರಾಜರು ಆಖ್ಯಾನ ಗ್ರಂಥದಲ್ಲಿ ಹೇಳಿದ್ದಾರೆ. 16ನೇ ಅಧ್ಯಾಯದಲ್ಲಿ ಈ ಸ್ತೋತ್ರವನ್ನು ಹೇಳಿದ್ದಾರೆ. ಇದರಲ್ಲಿ ಬರೋ ಪ್ರಕರಣ ನೋಡಿದಾಗ ಭಾಗವತದಲ್ಲಿ ಶ್ರೀಹರಿ ಸುದ್ಯುಮ್ನಿಗೆ ಅನುಗ್ರಹಿಸಿದಂತೆ ಅಚಿಂತ್ಯಾದ್ಭುತ ಕಾರ್ಯವನ್ನು ರಾಜರು ಮಾಡಿ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದೆ ಶೂದ್ರನೊಬ್ಬ ಬ್ರಾಹ್ಮಣ ಜನ್ಮಕ್ಕಾಗಿ ರಾಜರ ಸೇವೆ ಮಾಡಿದ್ದ. ಅವನ ಸೇವೆಯಿಂದ ತೃಪ್ತರಾದ ರಾಜರು ಅವನನ್ನು ಮುಂದಿನ ಜನ್ಮದಲ್ಲಿ ತನ್ನ ಭಕ್ತರೊಬ್ಬರ ಬ್ರಾಹ್ಮಣನ ಮಗನಾಗಿ ಜನಿಸಲು ಅನುಗ್ರಹಿಸಿದ್ದಾರೆ. ಈ ರೀತಿ ರಾಜರ ಗ್ರಂಥ ಪಾರಾಯಣ, ಪಾಠ, ಪ್ರವಚನ, ಶ್ರವಣಗಳು ಹಾಗೂ ರಾಜರ ವೃಂದಾವನ ಮೃತ್ತಿಕಾದಿ ಧಾರಣ ವೃಂದಾವನ ಸೇವೆಯು ವಾಸಿಸುವ ಭಕ್ತರಿಗೆ ಸರ್ವಾಭಿಷ್ಟದಾಯಕವಾಗಿದೆ. ಇದನ್ನೇ ರಾಜರು ತಸ್ಮದ್ ವೃಂದಾವನಮಿದಂ ಸರ್ವಾಭಿಷ್ಟ ಪ್ರಶಂಸತಾಂ ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ಕಲಿಯುಗದಲ್ಲಿ ಕಾಮಧೇನುವಿನಂತೆ ವೃಂದಾವನದಲ್ಲಿದ್ದು ಅನುಗ್ರಹಿಸುವ ರಾಜರು ರೂಪಮನ್ಯದಿವ ಧನ್ಯಮಾತ್ಮನಃ ಎಂಬಂತೆ ಒಂದಂಶದಿಂದ ಗ್ರಂಥದಲ್ಲೂ ಒಂದಂಶದಿಂದ ಪೀಠಸ್ಥಿತಿಗಳಲ್ಲೂ ಇದ್ದು ಭಕ್ತರ ಇಷ್ಟಗಳನ್ನು ನೆರವೇರಿಸಿಕೊಡುವವರು. ಇಂತಹ ರಾಜರನ್ನು ಸೇವಿಸಿ ತ್ರಿವಿಧ ರೂಪದಿಂದ ಧನ್ಯರಾಗೋಣ ಎಂಬ ಮಾತನ್ನು ಹೇಳ್ತಾ ರಾಜರ ರುಜುಗಳು ಅವರು ರುಜುಪುಂಗವರು ಎಂಬ ಅನುಸಂಧಾನ ನಮಗೆ ಸರ್ವಶ್ರೇಷ್ಠತೆ, ನಮ್ಮ ಸ್ವರೂಪೋದ್ಧಾರಕ್ಕೆ ಬಹಳ ಪೂರಕವಾಗಿದೆ. ಹಾಗಾಗಿ ಸರ್ವಥಾ ರಾಜರನ್ನು ರುಜುಗಳಲ್ಲ ಎಂಬ ತಪ್ಪು ಭಾವನೆ ಒಂದು ಅಂಶದಲ್ಲೂ, ಒಂದು ಕ್ಷಣದಲ್ಲೂ, ಒಂದು ನಿಮೇಷದಲ್ಲೂ ನಮಗೆ ಬರಬಾರದು ಎಂಬ ಮಾತನ್ನು ನಾವು ಅರಿಬೇಕಾಗಿ ಕೇಳಿಕೊಳ್ತಾ ಶ್ರೀ ವಾದಿರಾಜಂತರ್ಗತ ಹಯವದನ ರೂಪಿ ಪರಮಾತ್ಮನಲ್ಲಿ ಇದನ್ನು ಅರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣ